ವೀಕ್ಷಕರೇ ನಮಸ್ಕಾರ. ಜಗತ್ತಿನ ಕೆಲವು ರಾಷ್ಟ್ರಗಳಿಗೆ ಭಾರತವನ್ನು ಕಂಡ್ರೆ, ಅದೇ ರೀತಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಕಂಡ್ರೆ ಆಗಿ ಬರುವುದಿಲ್ಲ. ಈ ದೇಶಗಳಿಗೆ ಬಹುತೇಕ ಮೋದಿಯನ್ನು ಕಂಡ್ರೆ ಹೊಟ್ಟೆ ಉರಿ. ಅದರಲ್ಲಿ ಪ್ರಮುಖವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅದೇ ರೀತಿ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ ಹಾಗೂ ಟರ್ಕಿ ಈ ದೇಶಗಳ ನಾಯಕರಿದ್ದಾರಲ್ಲ, ಭಾರತವನ್ನು ಕಂಡ್ರೆ ಹೊಟ್ಟೆ ಉರಿ. ಈ ದೇಶಗಳ ನಾಯಕರಿಗೆ ಮತ್ಸರ ಕೂಡ ಇದೆ. ಅದೇ ರೀತಿ ಭಾರತ ವಿರುದ್ಧ ಪದೇ ಪದೇ ದ್ವೇಷವನ್ನು ಕೂಡ ಸಾಧಿಸ್ತಾರೆ. ಈ ಎಲ್ಲ ದೇಶಗಳಿಗೆ ಬೇರೆ ಬೇರೆ ಕಾರಣವಿವೆ. ಭಾರತವನ್ನು ವಿರೋಧಿಸುವುದಕ್ಕೆ, ಮೋದಿ ನಾಯಕತ್ವವನ್ನು ವಿರೋಧ ಮಾಡುವುದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಈ ಎಲ್ಲ ದೇಶಗಳು ಕೂಡ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅದೇ ರೀತಿ ಹಾಗೂ ಆ ನಾಯಕರು ಕೂಡ ಭಾರತ ವಿರುದ್ಧ ಪದೇ ಪದೇ ದ್ವೇಷವನ್ನು ಕಾರ್ತಾರೆ ಮತ್ತು ಕೆಂಡವನ್ನು ಕೂಡ ಕಾರ್ತಾರೆ. ಇವತ್ತು ನಾನು ಹೇಳ್ತಿರೋದೇನಪ್ಪ ಅಂದ್ರೆ, ಪ್ರಮುಖವಾಗಿ ನಮ್ಮದೇ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಮತ್ತು ಜಗತ್ತಿನ ಉತ್ಪಾದನಾ ಹಬ್ಬಾಗಿ ಗುರುತಿಸಿಕೊಂಡಿರುವ ಚೀನಾಕ್ಕೆ ಭಾರತವನ್ನು ಕಂಡ್ರೆ ಹೊಟ್ಟೆ ಉರಿ. ನೋಡಿ, ಜಗತ್ತಿನಲ್ಲಿ ಯಾವುದೇ ದೇಶಗಳಲ್ಲಿ ನೋಡಿ, ಅಲ್ಲಿ ಚೀನಾ ತನ್ನ ವ್ಯಾಪಾರ ವಹಿವಾಟನ್ನು ಹೊಂದಿರುತ್ತೆ. ಅದೇ ರೀತಿ ಜಗತ್ತಿನಲ್ಲಿ ಇವತ್ತು ಉತ್ಪಾದನಾ ಹಬ್ಬಾಗಿ ಗುರುತಿಸಿಕೊಂಡಿದ್ದು ಮತ್ತು ಉತ್ಪಾದನಾ ವಲಯದ ಮೂಲಕ ಜಗತ್ತಿನಲ್ಲಿ ಹಿಡಿತವನ್ನು ಹೊಂದಿರತಕ್ಕಂಥ ಚೀನಾ ಭಾರತವನ್ನು ಕಂಡ್ರೆ ಆಗಿ ಬರುವುದಿಲ್ಲ. ಪದೇ ಪದೇ ಗಡಿ ವಿಷಯದಲ್ಲಿ ಮತ್ತು ಇನ್ನಿತರ ವಿಷಯಗಳಲ್ಲಿ ಮೂಗು ತೂರಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡುತ್ತೆ. ಮೊದಲನೇದಾಗಿ ಗಡಿ ವಿಷಯದಲ್ಲಿ, ಎರಡನೇದಾಗಿ ಟಿಬೇಟ್ ವಿಚಾರದಲ್ಲಿ, ಅದೇ ರೀತಿ ಪಾಕಿಸ್ತಾನದ ಪರ ನಿಂತು ವಕಾಲತ್ತು ಮಾಡುವಂತ ಚೀನಾ ಈ 5 ಅಂಶಗಳಿಗಾಗಿ, ಈ 5 ಕಾರಣಗಳಿಗಾಗಿ ಭಾರತ ವಿರುದ್ಧ ಒಂದು ಕೆಂಡ ಕಾರುತ್ತೆ, ಭಾರತ ವಿರುದ್ಧ ಒಂದು ಹೊಟ್ಟೆ ಕಿಚ್ಚನ್ನು ಪಡುತ್ತೆ. ಅದೇ ರೀತಿ ಮೋದಿ ನಾಯಕತ್ವದ ವಿರುದ್ಧ ಪದೇ ಪದೇ ಗುಟುರು ಹಾಕುತ್ತೆ ಚೀನಾ. ವೀಕ್ಷಕರು ನೋಡಿ, ಚೀನಾ ಇವತ್ತು ಜಗತ್ತಿನ ಉತ್ಪಾದನಾ ಹಬ್ಬ ಆಗಿದೆ. ಕಳೆದ 30 ವರ್ಷಗಳ ಹಿಂದೆ ಹಾಕಿದಂತ ಬುನಾದಿ ಇವತ್ತು ಚೀನಾಕ್ಕೆ ಫಲ ಕೊಡಕತ್ತಿದೆ. ನೋಡಿ, ಏನಪ್ಪ ಅಂದ್ರೆ, ಚೀನಾ ಇದೆಯಲ್ಲ, ಜಗತ್ತಿನ ವಿವಿಧ ದೇಶಗಳಿಗೆ 90 ಲಕ್ಷ ಕೋಟಿಗೂ ಅಧಿಕ ತನ್ನ ವಸ್ತುಗಳನ್ನು, ತನ್ನ ಸರಕುಗಳನ್ನು, ವಿವಿಧ ಬಗೆಯ ಸರಕುಗಳನ್ನು ವಿವಿಧ ದೇಶಗಳಿಗೆ ರಫ್ತನ್ನು ಮಾಡುತ್ತೆ. ಈ ಮೂಲಕ ಉತ್ಪಾದನಾ ವಲಯದಲ್ಲಿ ಚೀನಾ ಒಂದು ಆಧಿಪತ್ಯವನ್ನು ಸಾಧಿಸಿದೆ. ನೋಡಿ, ಇವತ್ತಿನ ಚೀನಾ ಅಧ್ಯಕ್ಷರಿದ್ದಾರಲ್ಲ, ಕ್ಸಿ ಜಿನ್ಪಿಂಗ್, ಅವರು ಕೂಡ ತುಂಬಾ ಮಹತ್ವಾಕಾಂಕ್ಷಿ. ಚೀನಾವನ್ನು ನಂಬರ್ 1 ಮಾಡಲೇಬೇಕು, ಚೀನಾವನ್ನು ಸೂಪರ್ ಪವರ್ ಮಾಡಲೇಬೇಕು, ಅದೇ ರೀತಿ ಅಮೆರಿಕದ ಸ್ಥಾನವನ್ನು ಕಬಳಿಸಲೇಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಈ ನಿಟ್ಟಿನಲ್ಲಿ ಚೀನಾ ಇವತ್ತು ತುಂಬಾ ಆಕ್ರಮಣಕಾರಿಯಾಗಿ ವರ್ತನೆ ಮಾಡ್ತಿದೆ. ಜಗತ್ತಿನಲ್ಲಿ ಗಡಿ ವಿಚಾರದಲ್ಲಿರ್ಬೋದು, ವ್ಯಾಪಾರದ ವಿಚಾರದಲ್ಲಿರ್ಬೋದು, ಮತ್ತಿತರ ವಿಚಾರಗಳಲ್ಲಿರ್ಬೋದು, ಚೀನಾ ಇವತ್ತು ತುಂಬಾ ಆಕ್ರಮಣಶೀಲವಾಗಿದೆ. ಈ ರೀತಿ ಭಾರತ ವಿರುದ್ಧ ಕೂಡ ಆಕ್ರಮಣಕಾರಿಯಾಗಿ ವರ್ತನೆ ಮಾಡುತ್ತೆ. ಆದ್ರೆ ಭಾರತದಲ್ಲಿ ಇವತ್ತು ಗಟ್ಟಿ ನಾಯಕತ್ವ ಇರೋದರಿಂದ, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಇರುವುದರಿಂದ ಚೀನಾ ಅಳುಕುತ್ತಿದೆ, ಅಂಜುತ್ತಿದೆ, ಬಳಲುತ್ತಿದೆ ಕೆಲವೊಮ್ಮೆ. ಹೀಗಾಗಿ ಭಾರತ ವಿರುದ್ಧ ಪರೋಕ್ಷವಾಗಿ ಒಂದು ಸಮರವನ್ನು ಸಾರುತ್ತೆ. ಅದು ಗಡಿ ತಂಟೆ ತೆಗೆದು, ಟಿಬೇಟ್ ವಿಚಾರ ತೆಗೆದು ಮತ್ತು ಪಾಕಿಸ್ತಾನವನ್ನು ಬೆಂಬಲಿಸುವ ಮೂಲಕ ಭಾರತ ಬೆನ್ನಿಗೆ ಏಟು ಕೊಡುವ ನಿಟ್ಟಿನಲ್ಲಿ ಅದು ಕುತಂತ್ರಗಾರಿಕೆಯನ್ನು ಮಾಡುತ್ತದೆ. ಇಲ್ಲಿ ಪ್ರಮುಖವಾಗಿ ಚೀನಾ ಭಾರತ ವಿರುದ್ಧ ಹೊಟ್ಟೆ ಕಿಚ್ಚು ಪಡುವುದಕ್ಕೆ, ಮತ್ಸರ ಪಡುವುದಕ್ಕೆ 5 ಕಾರಣಗಳಿವೆ. 5ರಲ್ಲಿ ಮೊದಲೇ ಕಾರಣ ನಿಮ್ಗೆ ಹೇಳ್ತೀನಿ. ಕಳೆದ 3 ದಶಕಗಳಿಂದ, ಅಂದ್ರೆ ಕಳೆದ 30 ವರ್ಷಗಳಿಂದ ಚೀನಾ ಜಾಗತಿಕ ಎಲೆಕ್ಟ್ರಾನಿಕ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿತ್ತು. ಜಾಗತಿಕ ಎಲೆಕ್ಟ್ರಾನಿಕ್ ಉತ್ಪಾದನೆಯಲ್ಲಿ ಚೀನಾ ಕಳೆದ 30 ವರ್ಷಗಳಿಂದ ಮುಂಚೂಣಿಯಲ್ಲಿತ್ತು. ಆದ್ರೆ ಈಗ ಮುಂಚೂಣಿ ಸ್ಥಾನ ಅಗ್ರಸ್ಥಾನ ಅಲುಗಾಡುತ್ತಿದೆ. ಯಾಕೆ ಅಲುಗಾಡುತ್ತಿದೆ ಅಂದ್ರೆ, ಭಾರತದ ಉತ್ಪಾದನೆ ಆಧಾರಿತ ಉತ್ತೇಜನದ ಔದ್ಯೋಗಿಕ ನೀತಿಯಿಂದಾಗಿ ಚೀನಾದ ಈ ಮುಂಚೂಣಿ ಸ್ಥಾನ ಅಲುಗಾಡುತ್ತಿದೆ. ಭಾರತ ಕೂಡ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತಯಾರಿಸುವಲ್ಲಿ ಚೀನಾಗೆ ಪೈಪೋಟಿ ನೀಡುತ್ತಿದೆ. ಇದರಿಂದಾಗಿ ಚೀನಾ ಭಾರತ ವಿರುದ್ಧ ಮತ್ಸರ ಪಡುತ್ತಿದೆ, ಕೆಂಡ ಕಾರುತ್ತಿದೆ. ಬೇರೆ ಬೇರೆ ವಿಚಾರಗಳಲ್ಲಿ ಭಾರತವನ್ನು ತಂಟೆಗೆ ತೆಗೆಯುವ ಮೂಲಕ ಅದರ ಉತ್ಪಾದನಾ ವಲಯಕ್ಕೆ, ಉತ್ಪಾದನೆಗೆ ಹೊಡೆತ ಕೊಡುವ ಒಂದು ಪ್ರಯತ್ನ ಮಾಡುತ್ತಿದೆ. ಎಲೆಕ್ಟ್ರಾನಿಕ್ ವಲಯದಲ್ಲಿ ಚೀನಾ ಕಳೆದ 30-40 ವರ್ಷಗಳಿಂದ ಮುಂಚೂಣಿಯಲ್ಲಿತ್ತು. ಭಾರತ ಈಗ ತನ್ನದೇ ಆದ ನೀತಿಗಳನ್ನು ಅನುಸರಿಸಿಕೊಂಡು ಇವತ್ತು ಚೀನಾಕ್ಕೆ ಪೈಪೋಟಿ ಕೊಡುತ್ತಿದೆ. ಉದಾಹರಣೆಗೆ ಮೊಬೈಲ್ ಸಲಕರಣೆಗಳು ಇರ್ಬೋದು, ಮತ್ತಿತರ ಸರಕುಗಳು ಇರ್ಬೋದು. ಈ ಒಂದು ವಿಷಯದಲ್ಲಿ ಭಾರತ ಕೂಡ ತನ್ನ ದೊಡ್ಡದಾದ ದಾಪುಗಾಲನ್ನು ಇಡುತ್ತಿದೆ. ಇದು ಚೀನಾಗೆ ದೊಡ್ಡ ಮಟ್ಟದ ಪೈಪೋಟಿಯನ್ನು ಇವತ್ತು ಭಾರತ ನೀಡುತ್ತಿದೆ. ಇದರಿಂದಾಗಿ ಚೀನಾದ ಅಧ್ಯಕ್ಷ ಮತ್ತು ಚೀನಾದ ನೀತಿಗಳು ಭಾರತ ವಿರೋಧಿ ಆಗಿವೆ ಅಂತ ಹೇಳ್ಬೋದು. ಇವತ್ತು ಚೀನಾ
ಬಲಿಷ್ಠ ರಾಷ್ಟ್ರವಾಗಿದೆ. ದೇಶದ ಸೂಪರ್ ಪವರ್ ರಾಷ್ಟ್ರ ಅಂದ್ರೆ ಅದು ಅಮೆರಿಕ, ಬಳಿಕ ಇರತಕ್ಕಂಥದ್ದೇ ಚೀನಾ. ಅಮೆರಿಕದ ಸ್ಥಾನವನ್ನು ಕಬಳಿಸುವುದಕ್ಕೆ ಚೀನಾ ತಯಾರಾಗಿದೆ. ಆದ್ರೆ ಅದರ ಆರ್ಥಿಕತೆ ಇದೆಯಲ್ಲ ಮಂದಗತಿಯಲ್ಲಿ ಸಾಗಿದೆ, ಅದರ GDP ಇದೆಯಲ್ಲ ಮಂದಗತಿಯಲ್ಲಿ ಸಾಗಿದೆ. ಆದರೆ ಭಾರತ ಆರ್ಥಿಕ ಬೆಳವಣಿಗೆ ವೇಗವಾಗಿ ಸಾಗುತ್ತಿದೆ, ಭಾರತ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿದೆ. ಇದು ಚೀನಾಕ್ಕೆ ಒಂದು ನಡುಕವನ್ನು ಉಂಟು ಮಾಡಿದೆ. ಇದರಿಂದಾಗಿ ಚೀನಾ ಭಾರತ ವಿರುದ್ಧ ಗಡಿ ವಿಚಾರ ಮತ್ತಿತರ ವಿಚಾರಗಳಲ್ಲಿ ಭಾರತ ವಿರುದ್ಧ ಒಂದು ತಂಟೆಕೋರತನ ಬುದ್ಧಿಯನ್ನು ತೋರುತ್ತಿದೆ. ನೋಡಿ, ಭಾರತ ಆರ್ಥಿಕತೆ ನೋಡಿ 1991ರಲ್ಲಿ 17ನೇ ಸ್ಥಾನದಲ್ಲಿತ್ತು, 2013ರಲ್ಲಿ 11ನೇ ಸ್ಥಾನದಲ್ಲಿತ್ತು. ಆದ್ರೆ ಈಗ ನಾವು ಜಗತ್ತಿನ 4ನೇ ಆರ್ಥಿಕತೆ ಹೊಂದಿರತಕ್ಕಂಥ ದೇಶವಾಗಿದ್ದೇವೆ. ಅಂದ್ರೆ ಜಪಾನ್ ಅನ್ನು ಹಿಂದಿಕ್ಕಿದ್ದೇವೆ. ಇನ್ನು ಕೆಲವೇ ವರ್ಷಗಳಲ್ಲಿ ಜರ್ಮನಿಯನ್ನು ಕೂಡ ಹಿಂದಿಕ್ಕಿ ನಾವು ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವುದು ಖಚಿತ ಅಂತ ಹೇಳಲಾಗ್ತದೆ. ಈ ಮಾತನ್ನು ಪದೇ ಪದೇ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ. ನೋಡಿ, ಈಗಾಗಲೇ ಭಾರತ ವಿಶ್ವದ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. 2012-13ರಲ್ಲಿ 11ನೇ ಸ್ಥಾನದಲ್ಲಿತ್ತು. ಆದರೆ ಬರೀ 10 ವರ್ಷಗಳಲ್ಲಿ ನಾವು 4ಕ್ಕೆ ಬಂದಿದ್ದೇವೆ. ಇನ್ನು 3-4 ವರ್ಷಗಳಲ್ಲಿ ನಾವು ನಂಬರ್ 3 ಆಗ್ತೇವೆ. ಈ ಒಂದು ಅಂಶ ಇದೆಯಲ್ಲ ಚೀನಾಕ್ಕೆ ನಡುಕ ಉಂಟು ಮಾಡಿದ. ನಂಬರ್ 3 ಆದ್ಮೇಲೆ ನಂಬರ್ 2 ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಚೀನಾ, ನಂಬರ್ 1 ಅಮೆರಿಕ. ಆದ್ರೆ ನಂಬರ್ 2 ಸ್ಥಾನ ಅಲಂಕರಿಸುವುದು ಭಾರತಕ್ಕೆ ತುಂಬಾ ದಿನಗಳೇನು ಬೇಕಾಗುವುದಿಲ್ಲ. ಯಾಕಂದ್ರೆ ಈಗಾಗಲೇ ಚೀನಾ ಅಭಿವೃದ್ಧಿಯಲ್ಲಿ ಒಂದು ರೀಚ್ ಅನ್ನು ಮುಟ್ಟಿಬಿಟ್ಟಿದೆ. ಆದ್ರೆ ಭಾರತ ಇನ್ನು ಆ ರೀಚ್ ಮುಟ್ಟಿಲ್ಲ. ಭಾರತಕ್ಕೆ ಅಂತದ್ದೊಂದು ಅವಕಾಶವಿದೆ. ಈ ಅವಕಾಶ ಇರುವುದರಿಂದ ಚೀನಾ ಭಾರತ ವಿರುದ್ಧ ಒಂದು ಮತ್ಸರದ ಬುದ್ಧಿಯನ್ನು ತೋರುತ್ತಿದೆ. ಅದೇ ರೀತಿ ಚೀನಾ ಭಾರತ ವಿರುದ್ಧ ಹೊಟ್ಟೆ ಉರಿ ಪಡುವುದಕ್ಕೆ, ಹೊಟ್ಟೆ ಕಿಚ್ಚು ಪಡುವುದಕ್ಕೆ 3ನೇ ಕಾರಣ ಏನಪ್ಪಾ ಅಂದ್ರೆ ಆಪರೇಷನ್ ಸಿಂಧೂರ್. ನೋಡಿ, ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನವನ್ನು ದಂಗಾಗುವಂತೆ ಮಾಡಿಬಿಟ್ಟಿತ್ತು ಭಾರತೀಯ ಸೇನೆ, ಭಾರತೀಯ ಶಸ್ತ್ರಾಸ್ತ್ರಗಳು. ಅದೇ ರೀತಿ ಈ ಆಪರೇಷನ್ ಸಿಂಧೂರ್ ವೇಳೆ ಬಟಾ ಬಯಲಾಗಿದ್ದು, ಬಂಡವಾಳ ಬಯಲಾಗಿದ್ದು ಚೀನಾದ್ದು, ಪಾಕಿಸ್ತಾನದ್ದು ಮತ್ತು ಅಮೆರಿಕದ್ದು. ನೋಡಿ, ಪಾಕಿಸ್ತಾನ ಇದೆಯಲ್ಲ ಚೀನಾದ ಶಸ್ತ್ರಾಸ್ತ್ರಗಳನ್ನು ಭಾರತ ಮೇಲೆ ಬಳಕೆ ಮಾಡಿತ್ತು. ಆದರೆ ಭಾರತ ಶಸ್ತ್ರಾಸ್ತ್ರಗಳು ಗುಣಮಟ್ಟದಿಂದ ಕೂಡಿವೆ. ಪಾಕಿಸ್ತಾನ ಬಳಸಿದ ಅಸ್ತ್ರಗಳು ಚೀನಾದಿಂದ ಖರೀದಿ ಮಾಡಿದ್ದೆವು. ಈ ಚೀನಾದಿಂದ ಖರೀದಿ ಮಾಡಿದಂತ ಅಸ್ತ್ರಗಳ ಬಂಡವಾಳವನ್ನು ಭಾರತೀಯ ಸೇನೆ ಬಟಾ ಬಯಲು ಮಾಡಿತು. ಅಂದ್ರೆ F-17 ಸೇರಿ ಚೀನಾದ ಇನ್ನಿತರ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಬಳಸಿತ್ತು, ಡ್ರೋನ್ಗಳನ್ನು ಬಳಸಿತ್ತು, ಟರ್ಕಿಯ ಡ್ರೋನ್ಗಳನ್ನು ಬಳಸಿತ್ತು. ಅದೇ ರೀತಿ ಅಮೆರಿಕದ ಯುದ್ಧ ವಿಮಾನವನ್ನು ಕೂಡ ಪಾಕಿಸ್ತಾನ ಬಳಸಿತ್ತು. ಚೀನಾದ ಯುದ್ಧ ವಿಮಾನ, ಅಮೆರಿಕದ ಯುದ್ಧ ವಿಮಾನ, ಟರ್ಕಿಯ ಡ್ರೋನ್ಗಳನ್ನು ಕೂಡ ಪಾಕಿಸ್ತಾನ ಭಾರತ ವಿರುದ್ಧ ಬಳಸಿತ್ತು. ಆದರೆ ಭಾರತ ಈ ಎಲ್ಲಾ ರಾಷ್ಟ್ರಗಳ ಶಸ್ತ್ರಾಸ್ತ್ರಗಳನ್ನು ಒಂದೇ ಏಟಿಗೆ ಮುಗಿಸಿಬಿಡಿತು. ಇದರಿಂದಾಗಿ ಭಾರತ ಶಸ್ತ್ರಾಸ್ತ್ರಗಳ ಗುಣಮಟ್ಟಕ್ಕೆ ಮತ್ತು ಬೇಡಿಕೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗಿದೆ. ಅದೇ ರೀತಿ ಚೀನಾದ ಬಂಡವಾಳ ಕೂಡ ಬಯಲಾಗಿದೆ. ಅಂದ್ರೆ ಕಳಪೆ ಸಾಧನಗಳನ್ನು, ಕಳಪೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುತ್ತೆ ಎಂಬ ಕುಖ್ಯಾತಿ ಚೀನಾ ಕಂಡಿದೆ. ಅದು ಆಪರೇಷನ್ ಸಿಂಧೂರ್ ಮೂಲಕ. ಹೀಗಾಗಿ ಭಾರತವನ್ನು ಕೂಡ ಅದು ದ್ವೇಷ ಮಾಡುವುದಕ್ಕೆ ಈ ಒಂದು ಅಂಶ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ದುಡಿಯುವ ಜನಾಂಗ ಎಚ್ಚೆತ್ತವಾಗಿದೆ. ಬೇರೆ ದೇಶಗಳಲ್ಲಿ ಅಷ್ಟೊಂದಿಲ್ಲ ಯುವ ಜನಾಂಗ. ಚೀನಾದಲ್ಲಿ ಇಲ್ಲ, ಅಮೆರಿಕದಲ್ಲಿಲ್ಲ, ಜಪಾನ್ನಲ್ಲಿಲ್ಲ, ಜರ್ಮನಿ ಇಲ್ಲ. ಅಷ್ಟೊಂದು ಯುವ ಶಕ್ತಿ ಭಾರತದಲ್ಲಿದೆ. ಹೀಗಾಗಿ ಭಾರತ ಇವತ್ತು ಆರ್ಥಿಕವಾಗಿ ಮುನ್ನುಗ್ಗುತ್ತಿದೆ. ಅಷ್ಟೇ ಅಲ್ಲ, ಬಾಹ್ಯಾಕಾಶದಲ್ಲಿ, ರಕ್ಷಣೆಯಲ್ಲಿ, ಇನ್ನಿತರ ಕ್ಷೇತ್ರಗಳಲ್ಲಿ ಕೂಡ ಭಾರತ ಇವತ್ತು ಆತ್ಮನಿರ್ಭರತೆಯನ್ನು ಸಾಧಿಸಿದೆ, ಸ್ವಾವಲಂಬನೆಯನ್ನು ಹೊಂದಿದೆ. ಭಾರತ ತನ್ನ ಯುವ ಶಕ್ತಿಯನ್ನು ಬಳಸಿಕೊಂಡು ದೃಢವಾದ ಹೆಜ್ಜೆ ಇಡತೊಡಗಿದೆ. ಹಲವು ವಲಯಗಳಲ್ಲಿ ನಂಬರ್ 1 ಸ್ಥಾನ ಗಿಟ್ಟಿಸಿಕೊಂಡಿದೆ. ಆಹಾರ ಉತ್ಪಾದನೆಯಲ್ಲೂ ಕೂಡ ಭಾರತ ಸ್ವಾವಲಂಬನೆ ಸಾಧಿಸಿದೆ. ಹೈನೋದ್ಯಮ, ರಕ್ಷಣೆ, ಬಾಹ್ಯಾಕಾಶ ಮತ್ತಿತರಗಳಲ್ಲಿ ಕೂಡ ಭಾರತ ಸಾಧನೆ ಹೇಳಿಕೊಳ್ಳುವಂತದ್ದಾಗಿದೆ, ಜಾಗತಿಕವಾಗಿ ಮೆಚ್ಚುವಂತದ್ದಾಗಿದೆ. ಹೀಗಾಗಿ ಚೀನಾ ಭಾರತ ವಿರುದ್ಧ ಒಂದು ಕೆಂಡ ಕಾರುತ್ತೆ, ಅಸಮಾಧಾನ, ದ್ವೇಷ ಮತ್ತು ಮತ್ಸರವನ್ನು ಇಟ್ಟುಕೊಂಡಿದೆ. ಅಂದ್ರೆ ಈ ಎಲ್ಲಾ ವಿಷಯಗಳಲ್ಲಿ ಮೊದಲನೇದಾಗಿ GDP, ಎರಡನೇದಾಗಿ ಉತ್ಪಾದನೆ ವಿಷಯ, ಅದೇ ರೀತಿ ರಕ್ಷಣೆ ವಿಷಯ, ಅದೇ ರೀತಿ ಯುವ ಜನಾಂಗ, ಹಾಗೆ ಮೋದಿ ನಾಯಕತ್ವ. ನೋಡಿ, ಇವತ್ತು ಭಾರತಕ್ಕೆ ಸಿಕ್ಕಿರುವುದು ಮೋದಿ ನಾಯಕತ್ವ. ಕಳೆದ 11 ವರ್ಷಗಳಲ್ಲಿ ಹಲವು ದಾಪುಗಾಲನ್ನು, ಹಲವು ಸಾಧನೆಗಳನ್ನು ಮಾಡಿದೆ ಭಾರತ. ಇದಕ್ಕೆ ಕಾರಣ ಬಿಜೆಪಿ ನೇತೃತ್ವದ NDA ಸರ್ಕಾರ, ಅದೇ ರೀತಿ ದೂರದೃಷ್ಟಿ ಹೊಂದಿರತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಿಂದಾಗಿ ಭಾರತ ಹಲವು ವಲಯಗಳಲ್ಲಿ ನಂಬರ್ 1 ಸ್ಥಾನಕ್ಕಿಟ್ಟುಕೊಂಡಿದೆ. ಅದೇ ರೀತಿ ಭಾರತ ಬಲಿಷ್ಠವಾಗತೊಡಗಿದೆ. ನೋಡಿ, ಸ್ವತಂತ್ರವಾಗಿ ವಿದೇಶಾಂಗ ನೀತಿಯನ್ನು ಕೂಡ ಅಳವಡಿಸಿಕೊಂಡಿದೆ.
ತನಗೆ ಯಾವುದು ಬೇಕು, ತನ್ನ ಹಿತಾಸಕ್ತಿಗೆ ಯಾವುದು ಅನುಗುಣವಾಗಿ, ತನ್ನ ಹಿತಾಸಕ್ತಿಗೆ ಯಾವುದು ಒಳ್ಳೆಯದೋ ಅಂತ ನೀತಿಯನ್ನು ಇವತ್ತು ಭಾರತ ಅನುಸರಿಸುತ್ತಿದೆ. ಹೀಗಾಗಿ ಅಮೆರಿಕ, ಟರ್ಕಿ, ಪಾಕಿಸ್ತಾನ, ಚೀನಾ, ಬಾಂಗ್ಲಾ ಮತ್ತಿತರ ದೇಶಗಳಿಗೆ ಭಾರತ ಕಂಡ್ರೆ ಅಷ್ಟಕ್ಕಷ್ಟೇ, ಭಾರತ ಬಂದ್ರೆ ಅಷ್ಟಕ್ಕಷ್ಟೇ. ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವ ಅಂದ್ರೆ ಮತ್ಸರ ಈ ದೇಶಗಳಿಗೆ ಉಂಟಾಗಿದೆ. ಹಲವು ವಿಷಯಗಳಲ್ಲಿ ದಾಪುಗಾಲಿಡುತ್ತಿದೆ, ಆರ್ಥಿಕವಾಗಿ ಮುನ್ನುಗ್ತಿದೆ, ರಕ್ಷಣೆಯಲ್ಲಿ ಸ್ವಾವಲಂಬನೆ ಸಾಧಿಸುತ್ತಿದೆ. ಅದೇ ರೀತಿ ಬಾಹ್ಯಾಕಾಶದಲ್ಲಿ ಕೂಡ ಸಾಧನೆ ಆಕಾಶದೆತ್ತರಕ್ಕೇರಿದೆ ಭಾರತದ ಸಾಧನೆ. ಹೀಗಾಗಿ ಈ ವಿಷಯಗಳಲ್ಲಿ ಪೈಪೋಟಿ ನಡೆಸಲಾರದ, ಅದೇ ರೀತಿ ತಮ್ಮ ಸ್ಥಾನವನ್ನು ಭಾರತ ಕಬಳಿಸುತ್ತದೆ ಎಂಬ ಆತಂಕದಿಂದ ಚೀನಾ ಇವತ್ತು ಮತ್ಸರ ಪಡುತ್ತಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.